ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ನನ್ನ ಕೈಯಲ್ಲಿ ಆವಾಕಾಡೋ ಇದೆ. ಇವತ್ತು ಆವಾಕಾಡೋ ಜ್ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆ್ಯಂಡ್ ಸಖತ್ತಾಗಿ ಮಾಡ್ಬೋದು. ನೀವು ಅಂಗಡಿಯಲ್ಲಿ ಈ ಜ್ಯೂಸ್ ತೊಗೊಂಡ್ರೆ 60 to 70, 80 ರುಪೀಸ್ ಇದೆ ಒಂದು ಜ್ಯೂಸು. ಅಂದರೆ ಜ್ಯೂಸ್ಗಳಲ್ಲೇ ಕಾಸ್ಟ್ಲಿಯಸ್ಟ್ ಜ್ಯೂಸ್ ಅಂತಲೇ ಹೇಳ್ಬೋದು ಇದು. ಸೊ ಒಂದು ಹಣ್ಣು ತೊಗೊಂಡ್ರೆ ನೀವು ಮನೆಯಲ್ಲಿ 2 ಗ್ಲಾಸ್ ಜ್ಯೂಸ್ ಮಾಡ್ಬೋದು ಗೈಸ್. ತುಂಬ ಸಿಂಪಲಾಗಿ, ಈಸಿಯಾಗಿ, ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇಲ್ಲಿ ಸಖತ್ ಸಾಫ್ಟಾಗಿದೆ ಇರುತ್ತೆ ಇದು ಫ್ರೂಟು. ಸೊ ನೀವು ಈಸಿಯಾಗಿ ಅದನ್ನು ಕಟ್ ಮಾಡ್ಕೋಬೋದು. ಕಟ್ ಮಾಡಿದ ತಕ್ಷಣ ಮಿಡಲಲ್ಲೊಂದು ದೊಡ್ಡದಾಗಿರೋಂಥ ಬೀಜ ಸಿಗುತ್ತೆ, ಆರಾಮಾಗಿ ಬರುತ್ತೆ ಅದು. ಆ್ಯಂಡ್ ಸಾಫ್ಟಾಗಿರುತ್ತೆ. ಆ್ಯಂಡ್ ಆವಕಾಡೋಗೆ ಇನ್ನೊಂದು ಹೆಸರು ಏನಂದರೆ ಬಟರ್ ಫ್ರೂಟ್ ಅಂತ ಹೇಳ್ತಾರೆ. ಆ್ಯಂಡ್ ಈ ಫ್ರೂಟ್ಸಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಗೈಸ್. ತುಂಬಾ ಹೆಲ್ತಿಯಾಗಿರುವಂತಹ ಹಣ್ಣು ಇದು. ಏನೇನು ಬೆನಿಫಿಟ್ಸ್ ಅಂದರೆ, ಸೊ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ಗೆ ಇದು ಒಳ್ಳೆಯದು. ಆ್ಯಂಡ್ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಂದರೆ ಇದನ್ನು ತೊಗೋಬೋದು. ಆ್ಯಂಡ್ ಜೀರ್ಣಕ್ರಿಯೆ ಪ್ರಾಬ್ಲಮ್ ಇರೋರು, ಸ್ಕಿನ್ಗೆ ಹೇರ್ ಫಾಲ್ ಆಗ್ತಿದ್ರೆ, ಈ ಎಲ್ಲ ಪ್ರಾಬ್ಲಮ್ಸ್ಗೆ ಈ ಹಣ್ಣು ತುಂಬ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು. ಆ್ಯಂಡ್ ಈ ಹಣ್ಣು ಜ್ಯೂಸಿಂದನೇ ಅಲ್ಲ, ಸೊ ನೀವು ನಾರ್ಮಲಾಗಿ ಹಾಗೆ ಫ್ರೂಟ್ ಸ್ಯಾಲಡ್ ಥರ ಮಾಡಿಕೊಂಡು ಆರ್ ಸ್ಯಾಂಡ್ವಿಚಲ್ಲಿ ಇಟ್ಕೊಂಡು ಈ ಥರ ಕೂಡ ಈ ಹಣ್ಣನ್ನು ನೀವು ತಿನ್ಬೋದು. ಆ್ಯಂಡ್ ಜ್ಯೂಸ್ ಮಾಡಿದರೆ ಟೇಸ್ಟಿಯಾಗಿರುತ್ತೆ. ನಾರ್ಮಲಿ ನೀವು ಈ ಹಣ್ಣನ್ನು ತಿಂತೀರಾ ಅಂತಂದರೆ ಏನು ರುಚಿ ಇರಲ್ಲ. ಆ್ಯಕ್ಚುಲಿ ಇದು ಫುಲ್ ಶುಗರ್ಲೆಸ್, ಏನು ಟೇಸ್ಟ್ ಇರೋದಿಲ್ಲ, ಸಪ್ಪೆಯಾಗಿರುತ್ತೆ. ಸೊ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆಲಿ ನಾನು ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣು ಏನಕ್ಕೆ ಅಂತಂದರೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಸೂಪರಾಗಿರುತ್ತೆ ಟೇಸ್ಟ್ ಕೂಡ. ಅದಕ್ಕೋಸ್ಕರ ನಾನು ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಇದ್ರ ಜೊತೆಲಿ ನೀವು ಗೋಡಂಬಿ ಕೂಡ ಹಾಕ್ಕೋಬೋದು. ಗೋಡಂಬಿ ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡಿ. ಇವಾಗ ನಾನು 1 ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊತಾ ಇದ್ದೀನಿ. ಜೇನುತುಪ್ಪ ನೀವು ಹಾಕಿಲ್ಲ ಅಂತಂದರೆ ಇದ್ರ ಬದಲಿಗೆ ನೀವು ಸಕ್ಕರೆನ ಹಾಕ್ಕೋಬೋದು. ಇವಾಗ ನಾನು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ಇವಾಗ ಇದನ್ನು ರುಬ್ಕೊತಾ ಇದ್ದೀನಿ. ನೋಡಿ ಎಷ್ಟು ಥಿಕ್ನೆಸ್ ಆಗಿ, ಎಷ್ಟು ಸೂಪರಾಗಿ ಬಂದಿದೆ. ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ನಾನು ಇಷ್ಟು ಮಾಡಿರೋದು 1 ಗ್ಲಾಸ್ ಫುಲ್ಲು ಆಗಿ ಇನ್ನೂ 1 ಗ್ಲಾಸ್ ಆಗೋಷ್ಟು ಜಾರಲ್ಲಿ ಇದೆ. ನೀವು ಟ್ರೈ ಮಾಡಿ ನೋಡಿ, ತುಂಬ ಸೂಪರಾಗಿ ಬರುತ್ತೆ ಟೇಸ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.